ವೈಶ್ಯರು ಮಾಡಿದರೆ ಅದು ಪ್ರೇತಕ್ಕೆ ಹೋಗ್ತದೆ, ಶೂದ್ರರು ಮಾಡಿದರೆ ಅದು ಭೂತಗಳಿಗೆ ಹೋಗ್ತದೆ. ಆದ್ದರಿಂದ ಸಂಕಲ್ಪವಿಲ್ಲದ ಮಂತ್ರವಿಲ್ಲದ ದಾನವನ್ನು ಸರ್ವಥಾ ಮಾಡಬಾರದು ಅಂತ ಹೇಳ್ತಾರೆ. ಆತ್ಮೀಯ ವೀಕ್ಷಕರಿಗೆ ಚಿಂತನಾ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾವು ನಿನ್ನೆಯ ಚಿಂತನದಲ್ಲಿ ಸಂಕಲ್ಪವನ್ನು ಮಾಡದೆ ಮಂತ್ರವನ್ನು ಹೇಳದೆ ದಾನವನ್ನು ಮಾಡಿದರೆ ಆ ದಾನ ಯಾರಿಗೆ ಹೋಗುತ್ತದೆ ಅಥವಾ ಏನಾಗ್ತದೆ ಅಂತನೋ ವಿಚಾರವನ್ನು ಮಾರ್ಕಂಡೇಯ ಋಷಿಗಳು ನಾರದರಿಗೆ ಕೇಳಿದಂತಹ ಮಾತು. ಅದಕ್ಕೆ ನಾರದರು ಹೇಳ್ತಾರೆ, ಅಸುರಾನ್ ಗಚ್ಚತೆ ದತ್ತಂ ವಿಪ್ರೈಹಿ ರಕ್ಷಾಂಸಿ ಕ್ಷತ್ರಿಯೈಹಿ ವೈಶ್ಯೈಹಿ ಪ್ರೇತಾನಿ ವೈ ದತ್ತಂ ಶೂದ್ರೈರ್ಭೂತಾನಿ ಗಚ್ಚತಿ ಅಂತ. ದಾನವನ್ನು ಮಾಡತಕ್ಕಂಥವನು ಬ್ರಾಹ್ಮಣನಾಗಿದ್ದರೆ ಆ ಬ್ರಾಹ್ಮಣನಿಗೆ ನಾವು ದಾನವನ್ನು ಮಾಡಿದಾಗ ಸಂಕಲ್ಪವಿಲ್ಲದೆ ಮಂತ್ರ ಇಲ್ಲದೆ ದಾನವನ್ನು ಮಾಡಿದರೆ ಬ್ರಾಹ್ಮಣರು ಮಾಡಿದ ದಾನ ಅಸುರರಿಗೆ ಹೋಗ್ತದೆ. ಅಸುರರಿಗೆ ಕೊಟ್ಟರೆ ಅದು ಪಾಪ ಬರ್ತದೆ. ದೇವತೆಗಳಿಗೆ ಹೋದರೆ ಪುಣ್ಯ ಬರ್ತದೆ, ಅಸುರರಿಗೆ ಹೋದರೆ ಪಾಪ ಬರ್ತದೆ. ಅಸುರಾನ್ ಗಚ್ಚತೆ ದತ್ತಂ ವಿಪ್ರೈಹಿ ರಕ್ಷಾಂಸಿ ಕ್ಷತ್ರಿಯೈಹಿ. ಕ್ಷತ್ರಿಯರು ದಾನ ಮಾಡಿದಾಗ ಸಂಕಲ್ಪಹೀನವಾದ ಮಂತ್ರಹೀನವಾದ ದಾನವನ್ನು ಕ್ಷತ್ರಿಯರು ಮಾಡಿದರೆ ಅದು ರಾಕ್ಷಸರಿಗೆ ಹೋಗ್ತದೆ. ವೈಶ್ಯರು ಮಾಡಿದರೆ ಅದು ಪ್ರೇತಕ್ಕೆ ಹೋಗ್ತದೆ. ಶೂದ್ರರು ಮಾಡಿದರೆ ಅದು ಭೂತಗಳಿಗೆ ಹೋಗ್ತದೆ. ಆದ್ದರಿಂದ ಸಂಕಲ್ಪವಿಲ್ಲದ ಮಂತ್ರವಿಲ್ಲದ ದಾನವನ್ನು ಸರ್ವಥಾ ಮಾಡಬಾರದು ಅಂತ ಹೇಳ್ತಾರೆ. ಇನ್ನೊಂದು ಪ್ರಧಾನವಾಗಿ ಹೇಳ್ತಾರೆ, ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕಾದರೆ ಬ್ರಾಹ್ಮಣೋಚಿತ ಧರ್ಮಂ ಅಕುರ್ವಾಣಾಯ, ಬ್ರಾಹ್ಮಣರಿಗೆ ಉಚಿತವಾದ ಕರ್ಮವನ್ನು ಮಾಡದೇ ಇದ್ದಂತಹ ಬ್ರಾಹ್ಮಣನಿಗೆ ದಾನವನ್ನು ಮಾಡಿದರೆ, ಬಂಗಾರ ಮೊದಲಾದ ದಾನವನ್ನು ಮಾಡಿದರೆ 10 ವರ್ಷ ಮಲಮೂತ್ರದಲ್ಲಿ ಕ್ರಿಮಿಯಾಗಿ ಹುಡುತಾನೆ ಅಂತ. 10 ವರ್ಷ. ಇವತ್ತು ಅಧಿಕ ಮಾಸದ ದಾನವಿರಲಿ ಅಥವಾ ಶ್ರಾದ್ದದ ಪೂರ್ವ ಪಂಕ್ತಿ ಮೊದಲಾದ ದಾನಗಳಿರಲಿ ಅಥವಾ 12 ದಿನದ ದಾನವಿರಲಿ, ಯಾವುದೇ ಇರಲಿ, ಆ ದಾನವನ್ನು ನಮ್ಮ ಮನೆಯೊಳಗೆ ಹೋಗಬೇಕು, ಅದು ಹೊಸ್ತಲ ದಾಟಿ ಹೊರಗೆ ಹೋಗಬಾರ್ದು ಅಂತ ಅನ್ನುವ ಮೆಂಟಾಲಿಟಿ ಇದ್ದವ್ರು ಭಾಳ ಮಂದಿ ಇದ್ದಾರೆ. ಯಾಕಂದರೆ ಸುವರ್ಣ ದಾನ ಬೆಳ್ಳಿ ದಾನ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತವೆ. ಅದು ಮನೆ ಬಿಟ್ಟು ಹೊರಗೆ ಹೋದ್ರೆ ದುಃಖ ಭಾಳ ಆಗ್ತದೆ. ಅದಕ್ಕೆ ದಾನರೇ ಮಾಡಿರಬೇಕು, ಹೊಸ್ತಲರೇ ದಾಟಿರಬಾರ್ದು ಅಂತಲಿಕ್ಕೆ ಅವ್ರು ಏನು ಮಾಡ್ತಾರೆ, ತಮ್ಮ ಹಳೆಯಂದ್ರಿಗೆ ದಾನ ಮಾಡೋದು ಅಂತ ಇಟ್ಟುಕೊಂಡಿರ್ತಾರೆ. 33 ಬಂಗಾರದ ನಾಣ್ಯವನ್ನು ದಾನ ಮಾಡಬೇಕು ಅಂತ ಒಬ್ಬರು. ಯಾರಿಗೆ ಅಂತಂದ್ರೆ ಹಳೆಯಂದ್ರಿಗೆ. ಹಳೆಯಂದ್ರೆ ಯಾರು ಅಂದರೆ ಬಾಟ್ಲಿ ಕಂಪ್ನಿಯವರು, ಅಖಂಡವಾಗಿ ಬಾಟ್ಲಿ ಕೈಯಾಗಿ ಹಿಡ್ಕೊಳ್ಳೋರು ಅಂಥವ್ರಿಗೆ ದಾನ ಮಾಡ್ತಾರೆ. ಯಾಕೆ ಅಂತಂದರೆ ಹಿರಣ್ಯ ದಾನ ಮತ್ತು ರಜತ ದಾನ ಅಂತನ್ನೋದು ಯಾರಿಗೆ ಮಾಡಬೇಕು ಅಂದರೆ ಬ್ರಾಹ್ಮಣೋಚಿತವಾದ ಕರ್ಮವನ್ನು ಕರೆಕ್ಟಾಗಿ ಮಾಡತಕ್ಕಂತಹ ಬ್ರಾಹ್ಮಣಿಗೆ ಮಾತ್ರ ಮಾಡಬೇಕು. ಇಲ್ಲ ಅಂತಂದರೆ 10 ವರ್ಷ ಮಲಮೂತ್ರಗಳಲ್ಲಿ ಕ್ರಿಮಿಯಾಗಿ ಹುಡ್ತಾನೆ ಅಂತ. ಅದಕ್ಕೆ ದಯಮಾಡಿ ನೀವು ದಾನ ಮಾಡೋದಾಗಿದ್ದರೆ ಮಾಡಿ, ದಾನ ಮಾಡ್ಲಿಕ್ಕೆ ಆಗದಿದ್ರೆ ಬಿಟ್ಟುಬಿಡ್ರಿ. ನಮ್ಮ ಹಳೆಯಂದ್ರು ನಮ್ಮ ಮಂದಿ ನಮ್ಮ ಕಕ್ಕಂದ್ರು ಅಂಥೇಳಿ ತಿಳ್ಕೊಂಡು ನಮ್ಮ ಬಂಗಾರ ಬೆಳ್ಳಿ ಅಲ್ಲೇ ಓಡಾಡಲಿ ಅಂತಿರೋದಕ್ಕಾಗಿ ಏನು ದಾನ ಮಾಡ್ತೀರಿ ದುಃಖ ಆಗ್ತದೆ. ಅದಕ್ಕೆ ನಾನು ಚಾಷ್ಟಿ ಮಾಡ್ತಿರ್ತೇನೆ. ಈ ಹೆಣ್ಮಕ್ಳು ಮರದ ಭಾಗನ ದಾನ ಮಾಡೋ ಮುಂದಾಗ ಅವ್ರು ಹಿಂಗೆ ಮಾಡ್ತಿರ್ತಾರೆ, ಕೊಡಲೇಬೇಡೋ ಅಂತೇಳಿ ಅಂತಿರ್ತಾರೆ. ಕೊನೆಗೆ ಆಕೆ ಇಸ್ಕೊಂಡ್ಬಿಡ್ತಾಳೆ, ಈಕೇನು ಕೊಡಂಗಿಲ್ಲ ಅಂತ ಕಸ್ಕೊಂಡ್ಬಿಟ್ಟಂಗೆ ಅವರು ಮರದ ಭಾಗ ಮಾಡ್ಕೊಂಡು ಆ ಮರದ ಭಾಗದಾಗ ಬೆಳ್ಳಿ ಬಂಗಾರ ಅದು ಇದು ಎಲ್ಲ ಇರ್ತದೆ. ಅದಕ್ಕಾಗಿ ಹೆಂಗೆ ಕೊಡಲೇಬೇಡೋ ಅಂತ ಅನ್ನೋ ಹಂಗೆ ಅವ್ರು ಎರಡೂ ಸೆರಗ ಹಿಡ್ಕೊಂಡು ಮಾಡ್ತಿರ್ತಾರಲ್ಲ. ಹಂಗೆ ಹಿರಣ್ಯ ದಾನ ಮತ್ತು ರಜತ ದಾನ ಅಂತರೋದು ಶ್ರಾದ್ದದಲ್ಲಿ ಮಾಡಬೇಕಾದಂಥದ್ದು. ಅದಕ್ಕೆ ಪಿತೃಣಾಂ ರಜತಂ ದೇವಾನಾಂ ಸುವರ್ಣಂ, ದೇವತೆಗಳಿಗೆ ಸುವರ್ಣ ಅಂದರೆ ದೇವತಾ ಸ್ಥಾನಕ್ಕೆ ಕೂತಂತಹ ಬ್ರಾಹ್ಮಣನಿಗೆ ಸುವರ್ಣ ದಾನವನ್ನು ಮಾಡಬೇಕು. ಪಿತೃ ಸ್ಥಾನಕ್ಕೆ ಕೂತಂತಹ ಬ್ರಾಹ್ಮಣನಿಗೆ ಬೆಳ್ಳಿ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಈ ಬೆಳ್ಳಿ ದಾನ ಬಂಗಾರ ದಾನ ಮಾಡುವ ಪ್ರಸಂಗ ಬರ್ತದಂತೆ ತಿಳ್ಕೊಂಡು ನಮ್ಮ ಮಂದಿನ ನಾವು ಈ ಶ್ರಾದ್ದದಲ್ಲಿ ಸರ್ವತಾ ಕೂಡಿಸಬಾರ್ದು ಅಂತನೋ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಫಲ ಹೇಳ್ತಾರೆ, ಅಕಸ್ಮಾತ್ತಾಗಿ ಕೂತರೆ ಏನಾಗ್ತದೆ ಅಂತ ಹೇಳ್ತಾ ಇದ್ದಾರೆ. 10 ವರ್ಷಂ ವಿಷ್ಟಾಂ ಭುಂಕ್ತೆ, 10 ವರ್ಷ ಮಲಮೂತ್ರಗಳಲ್ಲಿ ಇದ್ದು ಆ ಮಲವನ್ನು ತಿಂತಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಅವಶ್ಯವಾಗಿ ದಾನವನ್ನು ಮಾಡಬೇಕಾದ್ರೆ ನೋಡಿಕೊಂಡೇ ಮಾಡಬೇಕೇ ಹೊರತು ಮನಸ್ಸಿಗೆ ಬಂದಂತೆ ದಾನವನ್ನು
ಸರ್ವಥಾ ಮಾಡಬಾರದು ಅಂತ ಹೇಳ್ತಾರೆ.